ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳೇ. ಇಬ್ಬಿಬ್ಬರು ಮುಸ್ಲಿಂ ನಾಯಕರುಗಳ ವಿರುದ್ಧ ಶಿಸ್ತು ಕ್ರಮ ಆಯಿತು ಕಾಂಗ್ರೆಸ್ನಲ್ಲಿ. ಆ ಇಬ್ಬರೂ ನಾಯಕರು ಸಿದ್ದರಾಮಯ್ಯನವರಿಗೆ ನಿಷ್ಠೆ ಹೊಂದಿದ್ದವರು. ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡಿರುವುದರ ಬಗ್ಗೆ ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ, ಏನೂ ಮಾತಾಡಲಿಲ್ಲ. ಪಕ್ಷದೊಳಗೆ ಚರ್ಚೆ. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ಈ ಆಕ್ಷನ್ ನಿಲ್ಲಿಸಬಹುದಾಗಿತ್ತು ಅಂತ. ಯಾಕೆ ಮನಸ್ಸು ಮಾಡಲಿಲ್ಲ? KN ರಾಜಣ್ಣ ಅವರು ಹೇಳಿದ್ದು ಯಾರ ಮಾಟ ಮಂತ್ರ ಮಾಡಿಸಿದಾರ ಅಂತ. ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿದ್ರು, ಸಿದ್ದರಾಮಯ್ಯನವರು ಸುಮ್ಮನಿರ್ತಾ ಇರೋದನ್ನು ನೋಡಿದ್ರೆ ಅವ್ರಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋ ಡೌಟ್ ಬರ್ತಿದೆ ಅಂತ. ಅದಕ್ಕೆ HC ಬಾಲಕೃಷ್ಣ ಮಾಗಡಿ ಶಾಸಕರು ಹೇಳ್ತಾ ಇದ್ದಾರೆ, ಮಾಡಿಸೋದಾದ್ರೆ ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಅವರೇ ತಾನೇ CM ಜೊತೆಗೆ ಅಷ್ಟು ಧೈರ್ಯದಿಂದ ಮಾತಾಡೋರು ಅಂತ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಆಸ್ತಿ ಯಾವಾಗಲಾದರೂ ಕೂಡ ಮನುಷ್ಯನ ಮೇಲೆ ಏನಾದರೂ ಪರಿಣಾಮ ಆಗಬೇಕು ಅಂದರೆ ಅವ್ರು ಆಸ್ತಿಕರೇ ಆಗಿರಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಆದರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ, ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಮಾತನಾಡಿದ್ದಾರೆ. ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. CM ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನ್ಸುತ್ತೆ. ರಾಜಣ್ಣವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ ಸಾಧ್ಯ ಇಲ್ಲ. CM ಏನಾದ್ರು ಹಠಬದ್ಧ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣವ್ರಿಗೆ, ಬೇರೆ ಯಾರಿಗೂ ಇಲ್ಲ. ವಾಮಾಚಾರಗಳು ಮಾಡಿಸ್ತಾರೆ, ಬಟ್ ಒಂದ್ ತಿಳ್ಕೋಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆ ತರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಇದೇ ದಾವಣಗೆರೆ ಚುನಾವಣೆಯ ಆಫ್ಟರ್ ಎಫೆಕ್ಟ್ಸ್ ಅನ್ನುವಂತೆ ಜಮೀರ್ ಅಹಮ್ಮದ್ ಖಾನ್ರ ಮೇಲೆ ಆಕ್ಷನ್ ಆಗುತ್ತೆ ಅಂತ ಚರ್ಚೆಗಳು ಶುರುವಾಗಿತ್ತು. ಅದಕ್ಕೆ ಜಮೀರ್ ಅಹಮ್ಮದ್ ಮಂತ್ರಿಗಿರಿನೂ ಬೇಡ, ಕಾಂಗ್ರೆಸ್ಸು ಬೇಡ ಅಂತ JDSಗೆ ಹೋಗ್ಬಿಡ್ತಾರೆ. ಬಹಳ ಜೋರು ಚರ್ಚೆ ಆಗ್ತಾ ಇತ್ತು. ಅದರ ಬಗ್ಗೆ ಪ್ರಶ್ನಿಸಲಾಗಿ ಮಾಗಡಿ ಬಾಲಕೃಷ್ಣ ಅವರು ಲೈಟರ್ ವೇನಲ್ಲೇ ಉತ್ತರ ಕೊಟ್ಟರು. ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದದ್ದು ಅವನೇ, ಈಗ JDSಗೆ ಹೋದ್ರು ನನ್ನನ್ನು ಜೊತೆ ಕರ್ಕೊಂಡು ಹೋಗ್ಬೇಕು, ಕಾಂಗ್ರೆಸ್ಸಿಗೆ ಬಂದವರೆಲ್ಲ ಒಟ್ಟಿಗೆ ವಾಪಸ್ ಹೋಗಬೇಕು JDSಗೆ, ಅಲ್ಲಿಗೆ ಹೋದ್ರೆ ಅಲ್ಲೇನಾದ್ರೂ ನನ್ನನ್ನು DCM ಮಾಡ್ತಾರ, ಖಾಲಿ ಕೈನಲ್ಲಿ ಹೋಗೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರು ಮಾಗಡಿ ಬಾಲಕೃಷ್ಣ. ಅಲ್ಲ ಹೂವಾ ಸುದ್ದಿರಿ. ನಾನಿನಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? ನನ್ನ 2018 ಸಮ್ಮಿಶ್ರ ಸರ್ಕಾರ, ಅದೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ತಾನೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಮ್ಮ ಮಂತ್ರಿ ಆಗಿದೆ. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ ನನ್ನ ಜನತಾದಳ ಹೋಗಿಕ್ಕೆ? ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3 4 ಬಾರಿ ಗೆದ್ದಿದ್ರು. ಅವ್ರದ್ದೆಲ್ಲ ಇಟ್ಕೊಂಡು ನಾನು ಮಾಡಬೇಕಾದ್ರೆ
ನಾನು ಮರೆಯೋಕ್ಕಾಗ್ತದೆ ಅದು ಅದೆಲ್ಲ ಕುಮಾರಸ್ವಾಮಿ ಜೊತೆ ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ ಸುಮ್ಮನೆ ಹೂವಾ ಸುದ್ದಿ. ನನಗೆ ನಾವು ಆಪ್ತರಿದ್ದೀವಿ, ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡ ಬಾ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು. ಸುಮ್ಮನೆ ಒಬ್ಬನೇ ಹೋಗ್ಬಿಡ್ತಾನ? ಕರ್ಕೊಂಡು ಹೋಗ್ಬೇಕು, ಅವ್ನ ಜವಾಬ್ದಾರಿ ಅಲ್ವಾ? ಕರ್ಕೊಂಬಂದಿರೋ ಅವನು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಅವ್ನು ಹೋಯ್ತೀನಿ ಅಲ್ಲ, ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರ JDS ನಲ್ಲಿ? ಏನೋ ತೀರ್ಮಾನ ಆಗ್ಬೇಕಲ್ಲ ಅದೆಲ್ಲ. ಸುಮ್ಮನೆ ಇಲ್ಲಿಂದ ಖಾಲಿ ಕೈನಲ್ಲಿ ಹೋಗೋದು, ಖಾಲಿ ಕೈಯಲ್ಲಿ ಬರೋದು ಏನು ಪ್ರಯೋಜನ? ಹೌದೌದು, ನಮ್ಮನ್ನು ಕರ್ಕೊಂಬಂದವನು ಅವನೇನೆ, ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ, ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಮತ್ತೊಮ್ಮೆ ಪ್ರಶಾಂತನಾಥ್ ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ಪ್ರಶಾಂತ್, ಪ್ಯೂರ್ಲಿ ಹೈಪೋಥೆಟಿಕಲ್ ಪ್ರಶ್ನೆ. JDSಗೆ ಹೋದರೆ ಏನಾಗುತ್ತೆ? ಜಮೀರ್ ಅಹಮದ್ ಮಾತಿನಲ್ಲಿ ನನಗೆ ತುಂಬ ಲಾಜಿಕ್ ಅನಿಸುತ್ತೆ. ಹೊಸದಾಗಿ ಪಕ್ಷಕ್ಕೆ ಬಂದವರನ್ನು ಮಂತ್ರಿ ಮಾಡಿದ್ರು, ಅಷ್ಟೆಲ್ಲ ಏನು ಮೂಲ ಕಾಂಗ್ರೆಸ್ನಲ್ಲೇ ಇದ್ದು ಹಲವು ಸಲ ಗೆದ್ದವ್ರನ್ನ ತಪ್ಪಿಸಿ ಅಲ್ಲಿಗೆ ಹೋದ್ರೆ ಏನಾಗುತ್ತೆ JDSಗೆ? ಅದೇ ದಿಸ್ ಇಸ್ ಅ ಪ್ಯೂರ್ ಸ್ಪೆಕ್ಯುಲೇಷನ್. ಅದೇ ಹೈಪೋಥೆಟಿಕಲ್ ಕ್ವಶನ್ ಅಂತಾನೆ ಹೇಳಿದೆ. ಅಟ್ಕಲೆ ಅಂತಾರಲ್ಲ ಹಿಂದಿಯಲ್ಲಿ, ಈ ರೀತಿಯ ಸುದ್ದಿಗಳು ಹರಡ್ತಾ ಇರ್ತವೆ. ಎಸ್. ಈಗ ಆ ಸುದ್ದಿಗಳನ್ನು ಯಾರು ತಂದರು, ಯಾಕೆ ತಂದರು? ಬಟ್ ನ್ಯಾಚುರಲ್ ಈಗ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನಿಂದ ಹೊರಗಡೆ ಹೋದರೆ ಎಲ್ಲಿ ಹೋಗ್ಬೋದು ಅಂತಕ್ಕಂಥದ್ದು ಒಂದೇ ಒಂದು ಪಾರ್ಟಿಯ JDS ಇರೋದು. ಸೊ ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇರ್ತವೆ. ಬಟ್ ನನಗನ್ಸುತ್ತೆ ಇವತ್ತು ಆ ಪರಿಸ್ಥಿತಿಯೇ ಉದ್ಭವ ಆಗಿಲ್ಲ. ಎಸ್, ಪಾಲಿಟಿಕ್ಸ್ನಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಆ ಪರಿಸ್ಥಿತಿ ಉದ್ಭವ ಆಗದ ಹೊರತು, ನೀರು ಇಲ್ಲಿಗೆ ಬರದ ಹೊರತು ಸೇತುವೆ ಹೆಂಗೆ ದಾಟಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ? ಕರೆಕ್ಟ್. ಹಾಗಾಗಿ ನನಗನ್ಸುತ್ತೆ ಅಂದರೆ ಇದು ಸುಮ್ಮನೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ಈ ರೀತಿಯ ಕೆಲ ಸುದ್ದಿಗಳು ಹರಿದಾಡ್ತಾ ಇರ್ತವೆ. ಅಷ್ಟು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಮ್ಮಿಲ್ಲ. ಆದರೆ ಹ್ಯಾವಿಂಗ್ ಸೆಡ್ ದ್ಯಾಟ್, ಜಮೀರ್ ಅಹಮದ್ ಖಾನ್ರನ್ನ ನಜೀರ್ ಮತ್ತು ಜಬ್ಬಾರ್ ಮೇಲೆ ಕ್ರಮ ತೆಗೆದುಕೊಂಡು ಜಮೀರ್ ಅಹಮದ್ ಖಾನ್ರನ್ನ ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನ ಏನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಲ್ಲಿನ ನಾಯಕತ್ವ ಮಾಡಿದೆ, ಅದಕ್ಕೆ ಜಮೀರ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ಬಹಳ ಮುಖ್ಯ. ಅಂದರೆ ಫಾರ್ಮುಲಾ ಏನು, ಇದು ಹಿಂಗೆ ಸುಸೂತ್ರವಾಗಿ ಬಗೆಹರಿಯಲ್ಲ. ಇದು ಹೌದು, ಇದು ಹೊರಗಡೆ ಬಂದಿರುವ ರೀತಿ ನೋಡಿದಾಗ ಇದು ಸುಸೂತ್ರವಾಗಿ ಬಗೆಹರಿಯಲ್ಲ. ಆರೋಪ ಏನು? SDPI ಫಂಡಿಂಗ್ ಮಾಡಿದಿರಿ ಅಂತ ಆರೋಪ. ಹೌದು. ಹಾಗಿರುವಾಗ ದಾವಣಗೆರೆಯ ರಿಸಲ್ಟ್ ಏನಾಗುತ್ತೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಈ ಮುಸ್ಲಿಂ ತಿಕ್ಕಾಟ, ಮುಸ್ಲಿಂ ನಾಯಕತ್ವ ಹೆಂಗೆ ಮುಂದಿನ ದಿನಗಳಲ್ಲಿ ಅವರ ಟ್ರಾಜೆಕ್ಟರಿ ಏನು ಅನ್ನೋದು ಫಲಿತಾಂಶದ ಮೇಲೆ ಅವಲಂಬಿತ ಆಗಿದೆ. ಆದರೆ ಒಂದು ಮಾತಂತೂ ನಿಜ ಅಜಿತ್, ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ನಂತರ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದಲ್ಲಿ ಈ ಮಟ್ಟದ ಒಂದು ಡಿವೈಡ್ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲನೇ ಬಾರಿ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಒಂದು ರೀತಿಯ ನಾಯಕತ್ವ ವಹಿಸ್ಕೊಂಡ ಮೇಲೆ ಹಂತವಾಗಿ 2004ರಲ್ಲಿ ಅವರು JDS ಅಲ್ಲಿದ್ದರು, ಮುಸ್ಲಿಮರು JDS ಓಟ್ ಹಾಕಿದ್ರು. 2008ರಿಂದ ಈಚೆಗೆ ಅದು 2023ರವರೆಗೆ ಮುಸ್ಲಿಂ ಬಹುತೇಕ 85-90% ಸಿದ್ದರಾಮಯ್ಯನವರ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಬರ್ತಾ ಹೋಯಿತು. ಹೀಗಿರುವಾಗ ಈ ಯೂಟರ್ನ್ ಏನಿದೆ ಅಲ್ವಾ, ಅಥವಾ ಯೂಟರ್ನ ಭಯ ಏನಿದೆ ಅಲ್ವಾ, ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಅನ್ಡೌಟೆಡ್ಲಿ ಇವತ್ತು ಜಮೀರ್ ಅಹಮದ್ ಖಾನ್ ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕರ ಪಾಲಿಗೆ ಅಥವಾ ಮುಸ್ಲಿಮರ ಪಾಲಿಗೆ ಒಬ್ಬ ಮಾಸ್ ಲೀಡರ್ ಅಂತ ನೋಡ್ಬೋದು ಅವರನ್ನು. ಹೌದು. ಬಟ್ ಕಾಂಗ್ರೆಸ್ನ ಒಂದು ಮಿಸ್ಟೆಪ್, ಒಂದು ವೇಳೆ ಕಾಂಗ್ರೆಸ್ ಪ್ಯಾಸಿಫೈ ತುಂಬ ಮಾಡಲಿಕ್ಕೆ ಹೋದರೆ ಇಲ್ಲಿ ಹಿಂದೂಗಳು ಕೂಡ ಇದನ್ನು ನೋಡ್ತಾ ಇರ್ತಾರೆ, ಈ ಬೆಳವಣಿಗೆಗಳನ್ನು. ಸೊ BJP ಅದನ್ನು ಫ್ಲೇರ್ ಅಪ್ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಸುಲಭ ಇಲ್ಲ ಯಾವುದೂ ಕೂಡ. ಹೌದು. ಈಗ ದಾವಣಗೆರೆಯಲ್ಲಿ ನಾವು ಇವತ್ತೇನು ಚರ್ಚೆ ಮಾಡ್ತಿದ್ದೀವಿ, ಇಲ್ಲ ಶಾಮ್ನೂರ್ ಅವ್ರಿಗೆ ಟಿಕೆಟ್ ಕೊಟ್ಟರು, ಮುಸ್ಲಿಮರು ವಿ ಫೀಲ್ ಚೀಟೆಡ್ ಅಂತ ಹೇಳ್ತಿದ್ದಾರೆ ಅಂತ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಅದರ್ ವೇ ರೌಂಡ್ ನೋಡಿ, ಶಾಮ್ನೂರ್ ಏನಾದರೂ ಬಂಡಾಯ ಎದ್ದಿದ್ರೆ ಏನು 30-35% ಲಿಂಗಾಯತ್ ವೋಟ್ಗಳು ಬರ್ತಾವಲ್ಲ ಕಾಂಗ್ರೆಸ್ಗೆ, ಹೌದು, ಅವು ಕಿತ್ಕೊಂಡು ಹೋಗಿರೋವು. ಕರೆಕ್ಟ್. ಸೊ ಇದು ಡಬಲ್ ಎಜ್ ಸ್ವರ್ಡ್ ಇದ್ದಂಗೆ, ಎರಡು ಅಲಗಿನ ಕತ್ತಿ. ಬಟ್ ನೀವು ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗಿತ್ತು. ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಪ್ರಮಾಣದಲ್ಲಿ ಮೆಸ್ಅಪ್ ಮಾಡಬೇಕಿತ್ತು ಅದನ್ನು ಮಾಡದೆ ಮೆಸ್ಟಪ್ ಮಾಡಿದೆ. ಎಸ್. ಅದರ ಜೊತೆಗೆ ನೀವು ಆವಾಗ ಹೇಳ್ತಾ ಇದ್ರಿ, ಅಂದರೆ ರಾಜಕೀಯ ವಿದ್ಯಮಾನಗಳಲ್ಲಿ, ಪಕ್ಷದ ಆಂತರಿಕ ಬೆಳವಣಿಗೆಗಳಲ್ಲಿ ಮಠಾಧೀಶರು, ಧಾರ್ಮಿಕ ನಾಯಕರದ್ದು ಏನು ಮಾತು ಅಂತ. ಬಹುಶಃ ಬೇರೆ ಈಗ ಲಿಂಗಾಯತ ಮಠಾಧೀಶರು ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ, ಇನ್ಯಾವುದೋ ಮಠಾಧೀಶರು ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ. ಪಕ್ಷಗಳು ಇಷ್ಟು ತಲೆ ಕೆಡಿಸಿಕೊಳ್ಳಲ್ವೇನೋ? ಯಾಕಂದರೆ ವೋಟಿಂಗ್ ಪ್ಯಾಟರ್ನ್ ಆಯಾ ಜಾತಿಗಳದ್ದು ಒಂದೊಂದು ರೀತಿ ಇದೆ.
ಬಟ್ ಮುಸ್ಲಿಮು ಅಂದರೆ ಒಂದು ಅದ್ಭುತವಾದ ಕಮ್ಯುನಿಕೇಷನ್ ಮೆಕ್ಯಾನಿಸಮ್ ಇರೋದ್ರಿಂದ ಎನ್ಮಾಸ್ ಆಗಿ ವೋಟ್ಗಳನ್ನು ಶಿಫ್ಟ್ ಮಾಡುವ ಮೆಕ್ಯಾನಿಸಮ್ ಇರೋದ್ರಿಂದ ಇದೊಂದು ಸ್ವಲ್ಪ ಸೀರಿಯಸ್ ಅನಿಸುತ್ತೆ. ಅದಿತ್ತದು ಯಾವ ಪಾರ್ಟಿ ಜೊತೆ ಆಗತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಗೆ ನೆನಪಿದ್ರೆ ಲಿಂಗಾಯತ ಸ್ವಾಮೀಜಿಗಳು ಹೊರಗಡೆ ಬಂದಾಗ ಬಿ ಜೆ ಪಿಯಲ್ಲೊಂದು ತಲ್ಲಣ ಇತ್ತು. ಯಡಿಯೂರಪ್ಪನವ್ರನ್ನ ತೆಗೆದು ಬೊಮ್ಮಾಯಿಯವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದರು ಬಿ ಜೆ ಪಿಯವರು ಹೈಕಮಾಂಡ್? ಲಿಂಗಾಯತರನ್ನು ತೆಗೆದಾಗ ಲಿಂಗಾಯತರನ್ನೇ ಮಾಡಿದ್ವಿ ಅಂತ ತೋರಿಸೋದಕ್ಕೋಸ್ಕರ. ಹೌದು. ಇಲ್ಲವಾದಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಇವತ್ತು 70 ಬರ್ತವೆ, ನಾಳೆ 50 ಬಂದರೆ ನಾವು ಸೀಟ್ಗಳು ಕಡಿಮೆ ಆಗ್ತವೆ ಅನ್ನುವ ಕಾರಣಕ್ಕೋಸ್ಕರ. ಹೌದು. ಒಕ್ಕಲಿಗ ಸಮುದಾಯ ಈಗ ಬಿಡಿ, ದೇವೇಗೌಡರ ಕುಟುಂಬದ ಒಂದು ಪಕ್ಷ ಆದ್ದರಿಂದ ಒಕ್ಕಲಿಗ ಸಮುದಾಯ ಎಷ್ಟು ಮಟ್ಟಿಗೆ ಬಿಟ್ಟು ಹೋಗ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ನಾಯಕ, ಎಸ್ ಎಂ ಕೃಷ್ಣ 2004ರಲ್ಲಿ ಕರ್ನಾಟಕದಿಂದ ರಾಜ್ಯಪಾಲರಾಗಿ ಹೋದ ನಂತರ ಒಬ್ಬ ಒಕ್ಕಲಿಗ ನಾಯಕ JDSಗೆ ಟಕ್ಕರ್ ಕೊಡುವ ಮಟ್ಟಕ್ಕೆ ಬೆಳೆದಿರಲಿಲ್ಲ. 23ರಲ್ಲಿ ಡಿ ಕೆ ಶಿವಕುಮಾರ್ ಕಂಡ್ರು ಒಕ್ಕಲಿಗರ ಒಂದು 5% ವೋಟ್ ಶಿಫ್ಟ್ ಆಗ್ಬಿಟ್ರು. ಯಾವ ಮಟ್ಟದ ತಲ್ಲಣ JDS ಅನುಭವಿಸ್ತು, ಹೋಗಿ BJP ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾಯ್ತು. ಕಾಂಗ್ರೆಸ್ನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅಜಿತ್ ನನಗನ್ಸುತ್ತೆ ಕುರುಬ ಮತ್ತು ಮುಸ್ಲಿಂ ಮತಗಳು ಈ ಕಾಂಬಿನೇಷನ್ ಏನಿದೆ ಅಲ್ವಾ, ದಿಸ್ ಈಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್ ಫಾರ್ ಕಾಂಗ್ರೆಸ್. ಸಿದ್ದರಾಮಯ್ಯನವರು ನಾಯಕತ್ವವನ್ನು 2008ರಲ್ಲಿ ವಹಿಸ್ಕೊಂಡ ಮೇಲೆ ಕುರುಬ ಮತಗಳು ಮೊದಲು ಬರ್ತಿದ್ವು, ಆದರೆ ಇನ್ನೂ ಹೆಚ್ಚು ಕನ್ಸಾಲಿಡೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಅವ್ರದ್ದೊಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಇದೆ. ಯಾರೇ ಅವರನ್ನು ಏನೇ ಟೀಕೆ ಮಾಡಲಿ ಅವ್ರಿಗೊಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಇದೆ. ಹೌದು. ಆ ಕಾರಣದಿಂದ ಮುಸ್ಲಿಂ ಮತಗಳು ಏನೋ ಕುರುಬ ಮತಗಳ ಜೊತೆಗೆ ಸೇರಿದ್ವು. ಕಾಂಗ್ರೆಸ್ನ ಪರಂಪರಾಗತ ವೋಟ್ಗಳು ಜೊತೆಗೆ ಬಂದು ಕಾಂಗ್ರೆಸ್ ನೋಡಿ ನೀವು ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಿದಾಗ ಅವರು 37%ಗಿಂತ ಕಡಿಮೆ ಹೋಗಿಲ್ಲ. ಹೌದು. BJPಯವರು ಅಧಿಕಾರಕ್ಕೆ ಬಂದಾಗ 37-38 ಇಲ್ದಾಗ 34, 35, 32ರವರೆಗೆ ಹೋಗಿದ್ದಾರೆ. ಯಾಕಂತಂದರೆ ಕಳೆದ ಆಲ್ಮೋಸ್ಟ್ 18 ಇಯರ್ಸಿಂದ ಕುರುಬ ಮತ್ತು ಮುಸ್ಲಿಂ ಒಂದು ಕನ್ಸಾಲಿಡೇಷನ್ ಇದೆ ಅಲ್ವಾ, ಅದು ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಬೇಸ್ ವೋಟನ್ನು ತಂದುಕೊಡುತ್ತೆ. ಕಾಂಗ್ರೆಸ್ ಯಾಕೆ ಈ ಸಮಸ್ಯೆ ಬಗ್ಗೆ ಆತಂಕಿತ ಇದೆ ಅಂತಂದರೆ, ಒಂದು ಕಡೆ ಮುಸ್ಲಿಂ ವೋಟ್ಗಳು ಏನಾಗ್ತವೆ, ಸಿದ್ದರಾಮಯ್ಯನ ಈ ನಾಯಕತ್ವ ಬದಲಾವಣೆ ಚರ್ಚೆಯಲ್ಲಿ ಕುರುಬ ವೋಟ್ಗಳು ಏನಾಗ್ತವೆ, ಅದು ನಾವು ಕೂಡ ಇಷ್ಟು ಇಂಟ್ರೆಸ್ಟ್ ಯಾಕೆ ಈ ಬೆಳವಣಿಗೆಗಳ ಮೇಲಿದೆ? ಹೌದು. 28ರ ಚುನಾವಣೆ ದೃಷ್ಟಿಯಿಂದ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.